ನಮ್ಮ ಈ ಬಿಲ್ಲನ್ನು ನಮ್ಮ ಉಪಮುಖ್ಯಮಂತ್ರಿಗಳು ತಂದಿರುವಂಥ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್, ಇದರಲ್ಲಿ ಗ್ರೇಟರ್ ಬೆಂಗಳೂರು ಏರಿಯಾ ಡಿಫೈನ್ ಏನು ಮಾಡಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಬೇರೆ ಬೇರೆ ಈ ವಿಸ್ತರಣೆಯನ್ನು ನಿಶ್ಚಯ ಮಾಡೋಣ ಅನ್ನೋಂಥದ್ದನ್ನ ಓಪನ್ ಇಟ್ಟಿದ್ದಾರೆ. ಏನು ಡಿಕ್ಲೇರ್ ದ ಲಾರ್ಜರ್ ಅರ್ಬನ್ ಏರಿಯಾ ಆಫ್ ದ ಸಿಟಿ ಆಫ್ ಬೆಂಗಳೂರು ಅಂಡ್ ಸಚ್ ಅದರ್ ಏರಿಯಾಸ್ ದ ಗೌರ್ಮೆಂಟ್ ಮೇ ಸ್ಪೆಸಿಫೈ ಆಸ್ ದ ಗ್ರೇಟರ್ ಬೆಂಗಳೂರು ಏರಿಯಾ ಓಪನ್ ಇಟ್ಟಿದ್ದಾರೆ. ಏರಿಯಲ್ಲಿ ಇನ್ನೂ ಡಿಮಾರ್ಕೆಟ್ ಮಾಡಿಲ್ಲ, ಇನ್ನೂ ಎಲ್ಲಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ವಿಸ್ತರಣೆಯನ್ನು ಮಾಡಲಿಕ್ಕೆ ಡಿಫೈನ್ ಮಾಡದೆ ಮುಕ್ತವಾಗಿ ಓಪನ್ ಇಟ್ಟಿದ್ದಾರೆ. ಏನೊಂದು ಇದರ ವಿಶೇಷವಾಗಿ ಬೆಂಗಳೂರನ್ನು ವಿಭಜನೆಯನ್ನು ಮಾಡಲಿಕ್ಕೂ ಇದರಲ್ಲಿ ಅವಕಾಶವನ್ನು ಇಟ್ಟಿದ್ದಾರೆ. ಮೊನ್ನೆ ಹೇಳ್ತಿದ್ರು ನಿಮ್ಮಂಗೆ ನಾವು ಹೊಡೆಯೋಲ್ಲ, ನಾವೆಲ್ಲ ಜೋಡಿಸೋರು ಅಂತ ಹೇಳ್ತಾ ಇದ್ರು. ಯೂನಿವರ್ಸಿಟಿಯ ಬೇರೆ ಬೇರೆ ಪ್ರತ್ಯೇಕವಾಗಿ ಜಿಲ್ಲೆಗೆ ವಿಶ್ವವಿದ್ಯಾನಿಲಯ ಕೊಡ್ತಾ ನಾವು ಯಾವುದು ಪ್ರತ್ಯೇಕ ಮಾಡಲ್ಲ, ಹೊಡೆಯೋ ಕೆಲಸ ನಾವು ಮಾಡಲ್ಲ, ಬರೀ ನಾವು ಜೋಡಿಸೋ ಕೆಲಸ ಮಾಡ್ತೀವಿ ಅಂತ. ಆದರೆ ಇವತ್ತು ನಮ್ಮ ಬೆಂಗಳೂರನ್ನು ಒಂದಾಗಿರಬೇಕು, ಆ ಒಂದಾಗಿರುವಂಥ ಬೆಂಗಳೂರನ್ನ ಹೊಡೆಯುವಂಥ ಕೆಲಸಗಳು ಇವತ್ತು ಸರ್ಕಾರದಿಂದ ಈ ಕಾಯ್ದೆಯ ಮೂಲಕ ಆಗಬಾರ್ದು ಅನ್ನೋಂಥ ನಮ್ಮ ಒತ್ತಾಯ. ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ರು ಡೆಲ್ಲಿನಲ್ಲಿರೋದು 3 ಒಂದಾಯಿತು, ಅದಕ್ಕೇನು ಬಾಂಬೆನಲ್ಲಿ ಏನಾಯಿತು ಅಂತ ಕೇಳ್ತಾ ಇದ್ರು ಅಲ್ವಾ ಸರ್? ಬಾಂಬೆನಲ್ಲಿ ಅಲ್ಲೂ ಅಷ್ಟು ಯಾವುದು ಹೊಡೆಯೋ ಕೆಲಸ ಆಗಿರಲಿಲ್ಲ. ಬಾಂಬೆ ಕಾರ್ಪೊರೇಷನ್ ಬಿಯಾಂಡ್ ಬಾಂಬೆ ಕಾರ್ಪೊರೇಷನ್ ಏನಿತ್ತು, ಹೊಸ ಹೊಸ ಕಾರ್ಪೊರೇಷನ್ ಆಗಿದ್ದಾವೆ. ಅದು ಯಾವುದನ್ನು ಬಾಂಬೆ ಕಾರ್ಪೊರೇಷನಿಂದ ಬೇರ್ಪಡಿಸಿ ಹೊಸ ಕಾರ್ಪೊರೇಷನ್ ಮಾಡಿರೋದಲ್ಲ. ಥಾನೆ ಕಾರ್ಪೊರೇಷನ್ನು, ನವಿ ಮುಂಬೈ ಮಾಡಿರೋಂಥವೆಲ್ಲ ಹೊಸದಾಗಿ ಸ್ಥಾಪನೆ ಆಗಿರೋಂಥವು. ಹಾಗಾಗಿ ಇದೆಲ್ಲೂ ಒಂದು ಕಾರ್ಪೊರೇಷನಿಂದ ಆಗಿರೋದನ್ನು ವಿಭಜನೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಏನು ಬೆಂಗಳೂರಿನಲ್ಲಿ ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಸ್ವಾಗತ, ಚೆನ್ನಾಗಿದೆ, ಮಾಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕೆಂದರೆ ಜಾಸ್ತಿ ಪ್ಯಾರಸ್ಟಲ್ ಆರ್ಗನೈಸೇಷನ್ ಇದೆ, BWCS ಇದೆ, ಮೆಟ್ರೋ ಕಾರ್ಪೊರೇಷನ್ ಇದೆ, ಬೆಸ್ಕಾಮ್ ಇದೆ, BMTC ಇದೆ, ಈ ರೀತಿ ಹಲವಾರು ಏಜೆನ್ಸಿಗಳಿದೆ. ಆ ಎಲ್ಲ ಏಜೆನ್ಸಿಗಳಿಗೂ ಮತ್ತು ಪ್ಲಾನಿಂಗ್ ಅಥಾರಿಟಿನಲ್ಲಿ MPCನಲ್ಲೂ ಇವತ್ತು ಪ್ಲಾನಿಂಗನ್ನು ಉಳಿಸ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲೇ ಪ್ಲಾನಿಂಗ್ ಅಥಾರಿಟಿನೂ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮೊದಲು ಕೈ ಬಿಟ್ಟೋಗಿತ್ತು, ಈಗ ಏನು ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿ ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅದನ್ನು ಅಳವಡಿಸಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ, ವಿ ಅಕ್ಸೆಪ್ಟ್, ನೋ ಪ್ರಾಬ್ಲಮ್. ಆದರೆ ಇದನ್ನು ವಿಭಜನೆ ಮಾಡಲಿಕ್ಕೆ ಅಂತ ಹೊರಟಿರೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಲಿಕ್ಕೆ ಒಪ್ಪಿಗೆ ಇದೆ, ಆದರೆ ಬೆಂಗಳೂರನ್ನು ಪೊಲಿಟಿಕಲ್ ಡಿಸೆಂಟ್ರಲೈಸೇಷನ್ ಮಾಡೋದು ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ. ನಮ್ಮ ಪ್ರತಿಪಕ್ಷದ ನಾಯಕರು ಚೆನ್ನಾಗಿ ಹೇಳಿದ್ರು, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಝೋನಲ್ ಕೌನ್ಸಿಲ್ ಮಾಡ್ಬೋದು ಸರ್. ಎಷ್ಟು ಬೇಕಾದ್ರೆ ಈಗಿರೋಂಥ ಝೋನಲ್ ಕೌನ್ಸಿಲ್ನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅಲ್ಲಿ ಎಷ್ಟು ಬೇಕಾದ್ರೂ ಆ ಝೋನಲ್ ಕೌನ್ಸಿಲ್ಗೆ ಅಧ್ಯಕ್ಷನೇ ಆ ಭಾಗದ ಕಾರ್ಪೊರೇಟ್ರೆ. ಹಾಗಾಗಿ ಆ ಭಾಗದ ಕಾರ್ಪೊರೇಟರ್ ಮತ್ತು ಕಮಿಷನರ್, ಮೊದಲು ಕಮಿಷನರ್ ಕಾನ್ಸೆಪ್ಟ್ ಇರಲಿಲ್ಲ, ಆಯಾ ಏನೊಂದು ಝೋನ್ಗೆ ಬರೀ ಜಾಯಿಂಟ್ ಕಮಿಷನರ್ಗಳಿದ್ರು. ಈಗ ಕಮಿಷನರ್ ಹುದ್ದೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಹಾಗಾಗಿ ಕಮಿಷನರ್ ಹುದ್ದೆ, ಕಮಿಷನರ್ ಅವರೇ ಆ ಭಾಗದ ಝೋನಲ್ ಕೌನ್ಸಿಲ್ಗಳನ್ನು